ಕಾರ್ತಿಕ್ ದಿವ್ಯಾನ್ ಇಷ್ಟಪಡ್ತಾನೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಸತ್ಯನ್ ಮಾತ್ರ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾನೆ. ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದಾನೋ. ಈ ವಿಷಯ ನಂಗೆ ಇವತ್ತಲ್ಲ, ನಿಮ್ ಮನೆಗೆ ಬಂದಿದ್ನಲ್ಲ ಅವತ್ತೇ ಗೊತ್ತಿತ್ತು. ನೀನ್ ಆಡಿದ ಮಾತು, ನೀನ್ ಬರ್ದಿದ್ ಸ್ಕೆಚ್ಚು, ನಿನ್ ಬಿಹೇವಿಯರ್, ನಿನ್ ನಡವಳಿಕೆಯಿಂದ ನಿನ್ ಮನ್ಸಲ್ಲಿರೋದು ಸತ್ಯನೇ ಅಂತ ನಂಗೆ ಅವತ್ತೇ ಗೊತ್ತಾಗೋಯ್ತು. ಆದ್ರೂ ಈ ವಿಷಯನ ನಾನು ನಿಂಗೆ ಹೇಳಿರ್ಲಿಲ್ಲ. ಯಾಕೆ ಗೊತ್ತಾ? ನಿನ್ ಮನ್ಸಲ್ಲಿರೋ ಗೊಂದಲಕ್ಕೆ ನೀನೇ ಉತ್ತರ ಕಂಡುಹಿಡೀಲಿ ಅಂತ. ನಾನು ದಿವ್ಯನ್ ಬಗ್ಗೆ ಮಾತಾಡಿದಾಗೆಲ್ಲ ನೀನ್ ರಿಯಾಕ್ಟೇ ಮಾಡ್ತಿರ್ಲಿಲ್ವಲ್ಲ ಬ್ರೋ. ಯಾವುದೇ ಹುಡುಗ ತಾನ್ ಪ್ರೀತಿಸಿರೋ ಹುಡುಗಿ ವಿಚಾರ ಬಂದಾಗ ವಿಷಯ ಇದೆಯೋ ಇಲ್ವೋ ಆದ್ರೂ ಏನಾರು ಒಂದು ಮಾತಾಡ್ತಾನೆ ಇರ್ತಾರೆ. ಆದ್ರೆ ನೀನು ಸತ್ಯನ್ ವಿಷಯ ಬರ್ದೇ ಇದ್ರು ಸತ್ಯನ್ ಬಗ್ಗೆನೇ ಮಾತಾಡ್ತಿದ್ದೆ. ನಾನ್ ಸತ್ಯನ್ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾಗೆಲ್ಲ ಪ್ರಪಂಚನೇ ನಿನ್ ತಲೆ ಮೇಲೆ ಬಿದ್ದಾಗ ಆಡ್ತಿದ್ದೆ. ಅದನ್ನೇ ಕನ್ಫರ್ಮ್ ಮಾಡ್ಕೋಬೇಕು ಅಂತ ನಿನ್ ಮೇಲೆ ಒಂದು ಸೈಕಲಾಜಿಕಲ್ ಟೆಸ್ಟ್ ಮಾಡಿದೆ. ಖಾಲಿ ಹಾಳೆ ಮೇಲೆ ನಿಂಗ್ ಲೈನ್ಸ್ ಗೀಚೋಕ್ ಹೇಳಿದೆ. ನೆನ್ಪಿದ್ಯಾ? ನೀನ್ ಎಸ್ದೆ ಅನ್ಕೊಂಡೆ, ಆದ್ರೆ ಆ ಪೇಪರ್ನ ನನಗೆ ಮಂಜ ತಂದ್ಕೊಟ್ಟ. ಅಮೂಲ್ ಬೇಬಿ ಮನ್ಸಲ್ಲಿ ಏನಿದೆ ಅಂತ ನಮ್ಮ ಹತ್ರ ತಿಳ್ಕೊಳಕ್ ಆಗಲ್ವಾ? ನಿಮಗ್ ತಿಳ್ಕೊಳಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಕಣ್ರು, ಆದ್ರೆ ಅವನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಾಗಿರೋದು ನೀವಲ್ಲ, ನಾನು. ನೀನ್ ತಿಳ್ಕೊಂತೀಯ ಅಂತ ಕಾಯ್ಕೊಂಡ್ ಕೂತಿದ್ರೆ ಅಮೂಲ್ ಬೇಬಿ ಅಜ್ಜ ಆಗಿರ್ತಾನ ಅಷ್ಟೇ. ಏಯ್, ಯಾಕೋ ಹಾಗಂತ್ಯ? ಮತ್ತಿನ್ನೇನ್ ಸತ್ಯ, ನಿಂಗ ಅವ್ನ್ ಪರಿಚಯ ಆಗಿ ಯುಗ ಯುಗಗಳೇ ಆಗೋಯ್ತು. ಅನ್ಮೆಲ್ಟಿಂಗ್ ಆಗಿ ಶತಮಾನಗಳೇ ಕಳೆದೋಯ್ತು. ಇನ್ನೂ ಅವ್ನ ಮನ್ಸಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಅಂತ್ಯ. ಇಷ್ಟು ದಿನ ತಿಳ್ಕೊಳಕಾಗ್ದಿರ ನೀನು ಇನ್ ಮುಂದೆ ತಿಳ್ಕೊಂಡ್ಬಿಡ್ತೀಯಾ? ತಿಳ್ಕೋಬೇಕು ಕಣ್ರೋ, ತಿಳ್ಕೊಳ್ತೀರಾ? ನಾನೇ ನನ್ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋದಕ್ ಆಗಲ್ಲ. ಓ, ಇದು ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆ ಪಂಚಾರಕ್ಕೆ ಹೆಂಗಾದ್ರೂ ಸರಿ ಮಾಡ್ಬೇಕಲ್ಲ. ಸರಿ ಮಾಡೋದೆಲ್ಲಿಂದನ ಬಂತು? ಇತ್ತೀಚೆಗಂತೂ ಸತ್ಯ ಅಮೂಲ್ ಬೇಬಿ ಒಟ್ಟಿಗೆ ಕೂತ್ ಮಾತಾಡಿದ್ ನಾವ್ ನೋಡೇ ಇಲ್ಲ. ಲವ್ ಬರ್ಡ್ಸ್ ಅಂದ್ರೆ ಹೆಂಗಿರ್ಬೇಕು? ಒಟ್ಟಿಗೆ ಕೂತ್ಕೊಂಡ್ ಮಾತಾಡ್ಬೇಕು, ಒಟ್ಟಿಗೆ ಹಾರಾಡ್ಬೇಕು. ಇವ್ರಿಬ್ರು ಒಟ್ಟಿಗೆ ಕೂತ್ ಕಾಲ ಕಳೆದಿಲ್ಲ ಅಂದ್ರೆ, ಒಟ್ಟಿಗೆ ಮಾತಾಡಿಲ್ಲ ಅಂತಂದ್ರೆ ಒಬ್ರು ಮನ್ಸಲ್ಲಿ ಏನಿದೆ ಅಂತ ಇನ್ನೊಬ್ರಿಗೆ ಹೇಗ್ ತಾನೇ ಅರ್ಥ ಆಗುತ್ತೆ? ಕರೆಕ್ಟ್ ಸತ್ಯ. ನೀವಿಬ್ರು ಫೋನ್ ನಲ್ಲಿ ಜಾಸ್ತಿ ಮಾತಾಡಲ್ಲ, ಇಬ್ರು ಒಟ್ಟಿಗೆ ಎಲ್ಲೂ ಹೋಗೋದು ಇಲ್ಲ, ಜೊತೆಲಿ ಕೂತು ಅದು ಇದು ಅಂತ ಗಂಟೆಗಟ್ಲೆ ಹರಟೆನೂ ಹೊಡಿಯಲ್ಲ. ನಿಮ್ಮಿಬ್ರು ಮಧ್ಯ ಎಷ್ಟು ಗ್ಯಾಪ್ ಇದ್ರೆ ಮನ್ಸಲ್ಲಿರೋ ಮತ್ ಅರ್ಥ ಆಗೋದ್ ಹೇಗೆ? ಮನ್ಸಲ್ಲಿರೋ ಮತ್ ಹೇಳ್ಕೊಳ್ಳೋದ್ ಹೇಗೆ? ಏನ್ರೋ ಹೇಳ್ತಿದ್ದೀರಾ? ನಾವಿಬ್ರು ಕೂತ್ ಮಾತಾಡಿದ್ರೆ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಬಿಡ್ತೀವ. ಇದೆಲ್ಲ ಆಗೋ ಮಾತೇನ್ರೋ? ಯಾಕಾಗಲ್ಲ ಸತ್ಯ? ಹಗಲು ರಾತ್ರಿ ಅಂದೆ 3 ಹೊತ್ತು ಊಟ ಬಿಟ್ಟು ನಿದ್ದೆ ಬಿಟ್ಟು 3 ಹೊತ್ತು ಫೋನಲ್ಲಿ ಮಾತಾಡ್ತಿರ್ತಾರಲ್ಲ, ಅವ್ರನ್ನೇ ಪ್ರೇಮಿಗಳು ಅನ್ನೋದು. ಜಾಸ್ತಿ ಹೊತ್ತು ಜೊತೆಲಿದ್ರೆ ಪ್ರೀತಿ ಇಲ್ಲ ಅಂದ್ರೂ ಪ್ರೀತಿ ಹುಟ್ಟುತ್ತೆ. ಆಗಂದ್ಮೇಲೆ ಪ್ರೀತಿ ಬಗ್ಗೆ ಹೇಳ್ಕೊಳಕ್ ಆಗಲ್ವಾ? ಜೊತೆಲೆ ಜಾಸ್ತಿ ಹೊತ್ತಿದ್ರೆ ಪ್ರೀತಿ ಹುಟ್ಬಿಡುತ್ತಾ? ಅದ್ ಹೇಗ್ರೂ ಸಾಧ್ಯ? ಬ್ರೋ, ನಿನ್ ಗೊಂದಲಗಳು ಪೇಚಾಟ ನೋಡಕ್ಕಾಗ್ದೆ ಮಂಜನೆ ನಾನು ಕರೆದಿದ್ದು. ಅದಾದ್ಮೇಲೆ ನೀನ್ ಫೋನ್ ಮಾಡಿ ಕರೆದೆ. ನಾನ್ ದಿವ್ಯನ್ ಬಗ್ಗೆ ಮಾತಾಡ್ತಿದ್ದಾಗ ನೀನ್ ಬರ್ದಿದ್ ಲೈನು ತುಂಬಾ ವಿಚಿತ್ರವಾಗಿತ್ತು ಬ್ರೋ. ನನ್ನ ಟೇಸ್ಟ್ಗೋಸ್ಕರ, ನನ್ನ ಆಸೆಗಳಿಗೋಸ್ಕರ ಅವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದ್ರ ಬದಲು ಅವ್ರಿಗೆ ಏನ್ ಇಷ್ಟನೋ, ಹೇಗಿಷ್ಟನೋ ಹಾಗೆ ಬದುಕೋದು ಒಳ್ಳೇದು.
ಒಂದು ಕ್ಲಾರಿಟಿನೇ ಇರಲಿಲ್ಲ. ನಿನ್ ಒಳಗಿರೋ ಕನ್ಫ್ಯೂಷನ್ಸು, ಫ್ರಸ್ಟ್ರೇಷನ್ಸು ಆ ಲೈನ್ಸ್ ಇಂಡಿಕೇಟ್ ಮಾಡ್ತಾ ಇತ್ತು ಬ್ರೋ. ಆರ್ಗ್ಯಾನಿಕ್ ಆಗಿರೋ ರಿಲೇಶನ್ಶಿಪ್ಸ್ ಅಲ್ಲಿ ಹಾಗಾಗೋಕ್ ಸಾಧ್ಯನೇ ಇಲ್ಲ. ಆದ್ರೆ ಸತ್ಯನ್ ಬಗ್ಗೆ ಮಾತಾಡುವಾಗ ನೀನ್ ರಿಲ್ಯಾಕ್ಸ್ ಆಗ್ತಿದ್ದೆ, ನಿನ್ನಲ್ಲಿ ಖುಷಿ ಇತ್ತು. ನಿನಗೆ ಸತ್ಯ ಅವ್ರು ಹೇಗೆ ಪರಿಚಯ? ಅಯ್ಯೋ ಅದೊಂದು ದೊಡ್ಡ ಕತೆ ಬ್ರೋ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೇಕಾದ್ರೆಲ್ಲ ನಾನು ಎಷ್ಟು ಖುಷಿ ಆಗಿರ್ತೀನಿ ಅಂತ ಗೊತ್ತಾ. ಶಿ ಇಸ್ ಅಮೇಜಿಂಗ್. ನಾನ್ ಸತ್ಯನ್ ಮನೆಗೆ ಹೋಗಿ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಎಲ್ಲಿ ನಾನು ಸತ್ಯನ್ ಹತ್ರ ಕ್ಲೋಸ್ ಆಗ್ತೀನಿ ಅನ್ನೋ ಭಯದಿಂದ ನೀನ್ ಹೀಗೆ ರಿಯಾಕ್ಟ್ ಮಾಡಿದೆ. ಐ ಮೀನ್ ನಿನಗೆ ಗೊತ್ತಿಲ್ಲದೆ ನಿನ್ ಮನ್ಸಲ್ಲಿರೋ ಪ್ರೀತಿ ನಿನ್ನ ಹೀಗೆ ರಿಯಾಕ್ಟ್ ಮಾಡಿಸ್ತು. ನಿನ್ ಮನ್ಸಲ್ಲಿ ಸತ್ಯನ್ ಬಗ್ಗೆ ಪ್ರೀತಿ ಕ್ಲಿಯರ್ ಆಗಿದೆ ಬ್ರೋ. ಆ ಸಂಬಂಧ ಹಾಳಾಗ್ಬಾರ್ದಂತಾನೆ ನೀನ್ ನನ್ ಜೊತೆ ಕಾಂಪೀಟ್ ಮಾಡಕ್ ರೆಡಿ ಆಗಿದ್ದು. ಇವತ್ತು ಎಲ್ಲಿ ನಾನ್ ಸತ್ಯನ್ ಮನೆಗೆ ಹೋಗಿ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಎಲ್ಲಿ ಸತ್ಯನ್ ಕ್ಲೋಸ್ ಆಗ್ಬಿಡ್ತೀನಿ ಅಂತ ಭಯ ನಿಂಗೆ. ಅದಕ್ಕೆ ಹೀಗೆಲ್ಲ ರಿಯಾಕ್ಟ್ ಮಾಡಿದೆ. ನಿನ್ ಮನ್ಸಲ್ಲಿರೋ ಮಾತನ್ನೆಲ್ಲ ನಾನೇ ಹೇಳ್ತಾ ಇದ್ದೀನಿ ಬ್ರೋ. ಆದ್ರೂ ಅದು ನಾನ್ ಹೇಳೋಕ್ಕಿಂತ ನೀನೇ ಹೇಳಿದ್ರೆ ಒಳ್ಳೇದು. ನಿನ್ ಮನ್ಸಲ್ಲಿರೋ ಗೊಂದಲಗಳನ್ನ ತೆಗೆದಾಕು ಬ್ರೋ. ಐ ಆಮ್ ಡ್ಯಾಮ್ ಶೋರ್ ನೀನ್ ಪ್ರೀತಿಸ್ತಿರೋದು ಸತ್ಯನೇ. ಬಾಲ, ನೀನು ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ಯಾ? ಹೌ ಡೇರ್ ಯು? ಏನ್ ಅನ್ಕೊಂಡಿದ್ಯಾ ನನ್ನ? ಕೋಪ ಬಂತದ್ದಿದ್ಯಾ? ಕೋಪ ಬಂದೇ ಬರುತ್ತೆ. ಆದ್ರೂ ನನಗೊಂದು ವಿಷಯ ಅರ್ಥ ಆಗಲ್ಲ. ಈ ಕ್ಯಾರೆಕ್ಟರ್ ಅನ್ನೋದು ಹೆಣ್ಮಕ್ಳಿಗೆ ಮಾತ್ರ ಇರೋದಾ? ನಮ್ಮಂತ ಹುಡುಗರ್ಗಿರಲ್ವಾ? ನಾನೇನಾದ್ರೂ ನಿನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಹರ್ಟ್ ಆಗುತ್ತೆ, ಕೋಪ ಬರುತ್ತೆ. ಆದ್ರೆ ನೀನು ಎಷ್ಟು ಸಾರಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿಲ್ಲ. ಅದ್ ಎಷ್ಟು ಸರಿ ನನ್ನ ಮೋಸ್ಗಾರ, ನಮ್ ಪ್ರೀತಿನ ಮನೇಲಿ ಹೇಳ್ದೆ ಟೈಮ್ ಪಾಸ್ ಮಾಡಿದ್ಯಾ, ನನ್ನ ಪ್ರೀತಿನೇ ನಿಜ ಅಲ್ಲ ಅನ್ನೋ ತರ ಮಾತಾಡಿದ್ಯಾ. ಇದನ್ನೆಲ್ಲ ನಾನು ಸಹಿಸ್ಕೋಬೇಕಾದಿದ್ಯಾ? ಹುಡುಗಿರ್ ಕ್ಯಾರೆಕ್ಟರ್ ಬಗ್ಗೆ ಹುಡುಗರು ಮಾತಾಡಬಾರ್ದು ಅಂತ ನೀವ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರೋ, ಹುಡುಗರ್ ಕ್ಯಾರೆಕ್ಟರ್ ಬಗ್ಗೆ ಹುಡುಗಿರ್ ಮಾತಾಡಬಾರ್ದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ರೀತಿಗ್ ಸೋಲ್ತೀವಿ, ಹಿಂದೆ ಅಲಿತೀವಿ ಅಂದ ಮಾತ್ರಕ್ಕೆ ನಾವು ಕ್ಯಾರೆಕ್ಟರ್ಲೆಸ್ ಅಲ್ಲ. ಈ ಮಾತು ಇಬ್ರಿಗೂ ಅನ್ವಯಿಸುತ್ತೆ, ಇಬ್ರಿಗೂ ಹರ್ಟ್ ಆಗುತ್ತೆ. ನೋ, ನಾನ್ ಏನೇ ಹೇಳಿದಿದ್ರು ಆ ಅರ್ಥದಲ್ಲಿ ಹೇಳ್ತಾ ಇರ್ಲಿಲ್ಲ. ಇದೇ ಮಾತನ್ನ ನಾನ್ ಹೇಳಿದ್ರೆ ಸಹಿಸ್ಕೋತ್ಯಾ? ನನ್ನ ಬಾಯಿಂದ ಒಂದೇ ಒಂದ್ ಸಲ ಇಂಥ ಮಾತು ಬಂದಿದ್ದಕ್ಕೆ ಈ ರೇಂಜ್ ಕುದೀತಿದ್ಯಾ. ಆದ್ರೆ ನೀನು ಪ್ರತಿ ದಿನ ಪ್ರತಿ ವಿಷಯಕ್ಕೂ ಇದೇ ತರ ಹೇಳ್ತಿದ್ದೆ. ಅಷ್ಟಕ್ಕೂ ನನ್ನ ಕಡೆಯಿಂದ ಕಂಪ್ಲೇಂಟ್ ಮಾಡೋದಕ್ಕಿದ್ದಿದ್ದು ಅದೊಂದೇ ವಿಷಯ. ನಮ್ಮ ಮನೆಯವ್ರಿಗೆ ನಮ್ಮ ವಿಚಾರ ಹೇಳಿಲ್ಲ, ನಿನ್ನ ಅವ್ರಿಗೆ ಪರಿಚಯ ಮಾಡ್ಕೊಟ್ಟಿಲ್ಲ, ಅಷ್ಟೇ ತಾನೇ? ಅದು ನಿಜ ಅಲ್ವಾ ಬಾಲ? ನಾವು ಪ್ರೀತಿ ಮಾಡ್ತಿರೋ ಹುಡುಗ ನಮ್ ಪ್ರೀತಿ ವಿಷಯನ ಮನೇಲಿ ಮುಚ್ಚಿಟ್ಟು ಪ್ರತಿದಿನ ಏನಾದ್ರೂ ಒಂದ್ ನೆಪ ಹೇಳ್ತಿದ್ರೆ ಎಂತವ್ರಿಗಾದ್ರೂ ಇನ್ಸೆಕ್ಯೂರಿಟಿ ಕಾಡುತ್ತೆ ಅಲ್ವಾ? ಆಯ್ತು ದಿವ್ಯಾ, ನಿನ್ನ ಇನ್ಸೆಕ್ಯೂರಿಟಿನ ನಾನ್ ದೂರ ಮಾಡ್ತೀನಿ. ಇನ್ಮೇಲಿಂದ ನೀನು ಧೈರ್ಯವಾಗಿ ನನ್ನ ಜೊತೆ ಓಡಾಡ್ಬೋದು. ಅಂದ್ರೆ ನಮ್ಮಿಬ್ರು ವಿಚಾರನ ನನ್ನ ಡ್ಯಾಡಿ ಹತ್ರ ಹೇಳ್ಬಿಟ್ಟೆ. ಅದಕ್ಕೆ ಅವ್ರೇನ್ ಹೇಳಿದ್ರು? ಡ್ಯಾಡಿ ನೆಕ್ಸ್ಟ್ ವೀಕ್ ಇಂಡಿಯಾಗೆ ಬರ್ತಿದ್ದಾರೆ. ಅವರು ನಿನ್ನ ನೋಡ್ಬೇಕಂತೆ. ಈಗ ಏನಾಯ್ತು ಅಂತ ಈ ರಿಯಾಕ್ಷನ್? ಮತ್ತಿನೇನ್ ಸತ್ಯ? ಅಲ್ಲ, ಇಷ್ಟು ವರ್ಷ ನಾವು ವಾರಕ್ಕೆ ಒಂದಲ್ಲ ಅಂತ ಎರಡೆರಡು ಸಿನಿಮಾ ನೋಡ್ಕೊಂಡ್ ಬಂದ್ರು ಇಂಥ ಪ್ರಶ್ನೆ ಎಲ್ಲ ಕೇಳ್ತಿದ್ಯಲ್ಲ? ಅಲ್ಲ, ಜಾಸ್ತಿ ಹೊತ್ತು ಜೊತೆಲಿದ್ರೆ ಲವ್ ಆಗುತ್ತಾ ಅಂತ ಕೇಳ್ತಿದ್ದಲ್ಲ. ಹೇಳ್ತಾ ಹೋದ್ರೆ 1006 ಸಿನಿಮಾಗಳಿದೆ. ಹುಡುಗ ಹುಡುಗಿ ಒಂದೇ ಬಗಲ್ ಟ್ರೈನ್ ಅಲ್ಲಿ ಹೋಗೋವಾಗ ಲವ್ ಆಗುತ್ತೆ. ಹೀರೋ ಹೀರೋಯಿನ್ ಕಾಡಲ್ಲೆಲ್ಲಾದ್ರೂ ತಪ್ಪಿಸ್ಕೊಂಡ್ರು ಲವ್ ಆಗತ್ತೆ. ಬಸ್ಸಲ್ಲಿ ಹೋಗುವಾಗ ಲವ್ ಆಗುತ್ತೆ. ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೂ ಲವ್ ಆಗುತ್ತೆ. ಅಂತದ್ರಲ್ಲಿ ಜಾಸ್ತಿ ಹೊತ್ತು ಜೊತೆಲಿದ್ರೆ ಲವ್ ಆಗುತ್ತಾ ಅಂತ ಕೇಳ್ತಿದ್ಯಲ್ಲ?
कुछ कुछ होता है रहने ये तेरे दिल में जब भी मेट्टो ಇನ್ನು ಎಷ್ಟು ಸಿನಿಮಾ ಲಿಸ್ಟ್ ಬೇಕು ಕೇಳು ಕೊಡ್ತಾ ಇರ್ತೀನಿ. ಲೋ ಹಿಂದೆ ಏರಿಕೆ ಮಾಡ್ಬೇಡ್ವೋ. ಯಾಕೆ ಕನ್ನಡದಲ್ಲೇ ದಂತಕತೆ ಮುಂಗಾರು ಮಳೆನೇ ಇಲ್ವಾ? ಅದ್ರಲ್ಲೇ ನಂದಿನಿಗೆ ಫಸ್ಟ್ ಲವ್ ಆಗುತ್ತಾ? ಪ್ರೀತಮ್ ಜೊತೆ ಟೈಮ್ ಕಲಿತಾ ಕಲಿತಾ ಲವ್ ಆಗುತ್ತೆ. ಕರೆಕ್ಟ್ ಮಾಟೆ. ಜಾಸ್ತಿ ಹೊತ್ತು ಜೊತೆಯಲ್ಲಿದ್ದು ಕಾಲ ಕಳೆದ್ರೆ ಮದುವೆ ಗೊತ್ತಾಗಿರೋ ಹುಡುಗಿನ ಮರಳು ಮಾಡಿ ಜೋಗ್ ಫಾಲ್ಸ್ಗೆ ಜಾಗಿಂಗಿಗೋ ಇಲ್ಲ ಸೈಕ್ಲಿಂಗಿಗೋ ಒಟ್ಟಲ್ಲಿ ಕರ್ಕೊಂಡು ಹೋಗ್ಬಿಡ್ಬೋದು ಅಂತ ಸಿನಿಮಾ ಎಲ್ಲ ನೋಡಿ ಇಂಥ ಮಾತು ಮಾತಾಡ್ತೀಯಲ್ಲ ಸತ್ಯ. ಹಾಗಿದ್ರೆ ಜಾಸ್ತಿ ಹೊತ್ತು ಜೊತೆಗಿದ್ರೆ ಲವ್ ಆಗುತ್ತೆ ಅಂತೀರಾ? ಲವ್ ಆಗುತ್ತೆ. ಲವ್ ಆಗಿರೋರ್ಗೆ ಲವ್ ಬಗ್ಗೆ ಹೇಳ್ಕೊಳ್ಳೋ ಚಾನ್ಸು ಸಿಗುತ್ತೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಯಾವ್ದಾದ್ರೂ ಒಂದ್ ಮಾತಿಗೆ ಲಿಂಕ್ ಮಾಡ್ಕೊಂಡು ಪ್ರಪೋಸ್ ಮಾಡ್ಬಿಡ್ಬೇಕು. ಅದೆಲ್ಲ ಸರಿ ಕಣ್ರೋ, ಆದ್ರೆ ನಾನು ಅಮೂಲ್ ಬೇಬಿನ್ ಮೀಟ್ ಮಾಡೋದಕ್ಕೆ ಏನು ಕಾರಣನೇ ಇಲ್ವಲ್ಲ. ಇಷ್ಟ್ ದಿವಸ ಕಾರಣಗಳು ಇದ್ದೇ ಮೀಟ್ ಮಾಡ್ತಿದ್ರಾ? ಹಾಗಲ್ವೋ, ನಾವಿಬ್ರು ಮೀಟ್ ಮಾಡ್ಬೇಕು ಅಂದ್ರೆ ಒಂದು ಅಮೂಲ್ ಬೇಬಿ ಇಲ್ಲಿಗೆ ಬರ್ಬೇಕು, ಇಲ್ಲ ನಾನ್ ಅವ್ರ ಮನೆಗೆ ಹೋಗ್ಬೇಕು. ಅವ್ನ್ ಯಾಕೆ ಸುಮ್ನೆ ಗ್ಯಾರೇಜಿಗೆ ಬರ್ತಾನೆ, ಅಥವಾ ನಾನ್ ಯಾಕೆ ಅವ್ರ ಮನೆಗೆ ಸುಮ್ನೆ ಹೋಗ್ಲಿ? ಎರಡಕ್ಕೂ ಕಾರಣ ಬೇಕಲ್ವೇನ್ರೋ? ಇದೆಲ್ಲ ವಿಧಿ ಆಟ, ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನೋಡ್ ಸತ್ಯ, ಆ ವಿಧಿ ಆಟದ ಮುಂದೆ ನಾವ್ಯಾರು ದೊಡ್ಡವರಲ್ಲ, ಆದ್ರೆ ಆ ನಂಬಿಕೆ ನಿನಗಿರ್ಬೇಕು. ಮನ್ಸಿದ್ರೆ ಮಾರ್ಗ. ನೀನ್ ಮನ್ಸ್ ಮಾಡು, ಒಂದಲ್ಲ ಒಂದ್ ಮಾರ್ಗ ಸಿಕ್ಕೇ ಸಿಗುತ್ತೆ. ಇವಾಗ ಏನು, ನೀವಿಬ್ರು ಮೀಟ್ ಆಗಕ್ ಒಂದ್ ಕಾರಣ ಬೇಕು ಅಲ್ವಾ? ಆ ಕಾರಣನ ನಾವು ಕ್ರಿಯೇಟ್ ಮಾಡ್ತೀವಿ. ಲೋ ಬಾವಾ, ನಿನ್ನ ಕರ್ಸಿದ್ದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀಯಾ ಅಂತ. ನೀನ್ ನೋಡಿದ್ರೆ ಪ್ರಾಬ್ಲಮ್ ನ ಜಾಸ್ತಿ ಮಾಡಕ್ ಟ್ರೈ ಮಾಡ್ತಿದ್ಯಲ್ಲೋ, ಯಾವ್ದೋ ಮ್ಯಾಟರ್ನ ಎಲ್ಗೋ ಕರ್ಕೊಂಡು ಹೋಗ್ತಿದ್ಯಲ್ಲೋ. ಇದೆಲ್ಲ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಕಾಂಟ್ರವರ್ಸಿನ ಚಾನ್ಸೇ ಇಲ್ಲ. ಲೋ, ಇಬ್ರಿಬ್ರ ಮೇಲೆ ಹೆಂಗೋ ಲವ್ ಆಗುತ್ತೆ ಇವ್ನ್ಗೆ. ಇಬ್ರ ಮೇಲೂ ಪ್ರೀತಿ ಯಾವಾಗ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಅದ್ ಪ್ರೀತಿನೇ ಅಲ್ಲ. ಇಬ್ರ ಮೇಲೆ ಕೇರ್ ತೋರಿಸಬಹುದು, ಕನ್ಸರ್ನ್ ತೋರಿಸಬಹುದು, ಇಷ್ಟ ಆಗ್ಬೋದು, ಕ್ರಶ್ ಕೂಡ ಆಗ್ಬೋದು. ಆದ್ರೆ ಪ್ರೀತಿ ಒಬ್ರ ಮೇಲೆ ಮಾತ್ರ ಆಗೋಕ್ ಸಾಧ್ಯ. ಆ ಪ್ರೀತಿ ನಿನಗ್ ಬಂದಿರೋದು ಸತ್ಯನ್ ಮೇಲೆ. ಮತ್ತೆ ದಿವ್ಯಾ? ಕಾರ್ತಿಕ್ ಯಾವತ್ತೂ ದಿವ್ಯನ್ ಪ್ರೀತಿಸೇ ಇರ್ಲಿಲ್ಲ. ಅದು ಬರೀ ಇನ್ಫ್ಯಾಚುಯೇಷನ್ ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ರಶ್. ತನ್ ಕನ್ಸಲ್ ಬಂದಿದ್ ಹುಡುಗಿ ದಿವ್ಯನ್ ತರ ಇದ್ಲು ಅಂದ್ ಮಾತ್ರಕ್ಕೆ ಅವಳೇ ನನ್ ಹುಡುಗಿ ಅಂತ ಕಾರ್ತಿಕ್ ಭ್ರಮೇಲ್ ಫಿಕ್ಸ್ ಆದ. ಆ ಭ್ರಮೆನ ಇವತ್ತಿಗೂ ಪ್ರೀತಿ ಅನ್ಕೊಂಡಿದ್ದಾನೆ. ಆದ್ರೆ ದಿವ್ಯನ್ ಜೊತೆ ಮಾತಾಡುವಾಗ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ರಿಯಾಲಿಟಿ ಏನನ್ನೋದು ಇವನಿಗೂ ಗೊತ್ತಾಗ್ತಾ ಹೋಗಿದೆ. ತನ್ ಮನ್ಸು ಇಷ್ಟಪಡೋಂತ ಹುಡುಗಿ ಇವಳಲ್ಲ ಅಂತ ಇವನಿಗೆ ಅನ್ಸಕ್ ಶುರುವಾಗಿದೆ. ಆದ್ರೆ ಆ ಮನ್ಸಿನ ಮಾತು ಇವನ್ ಮೈಂಡ್ ಒಪ್ಕೋತಾ ಇಲ್ಲ. ಅದೇ ಇವನ್ ಸತ್ಯನ್ ಜೊತೆ ಮಾತಾಡುವಾಗ ಅವಳ ಜೊತೆ ಇನ್ನಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಅವಳ ಜೊತೆ ಇನ್ನಷ್ಟು ವಿಷಯ ಹಂಚ್ಕೋಬೇಕು ಅನ್ಸಿರುತ್ತೆ. ನಮ್ಮ ರೈಟ್ ಬ್ರೋ? ನಾನೀಗ ಏನೇನ್ ಹೇಳಿದ್ನೋ ಇದೆಲ್ಲ ನಿನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ ಕಾರ್ತಿಕ್? ಕಾರ್ತಿಕ್ ದಿವ್ಯನ್ ಬಗ್ಗೆ ಕೇರ್ ಮಾಡಬಹುದೇ ಹೊರತು ಪ್ರೀತಿ ಮಾಡಕ್ಕಾಗಲ್ಲ. ಯಾಕೆ ದಿವ್ಯಾ, ನೀನು ಖುಷಿ ಆಗ್ಲಿಲ್ವಾ? ನೀನು ಇಷ್ಟು ದಿನ ಕಾಯ್ತಿದ್ದು ಇದಕ್ಕೆ ತಾನೆ? ಖುಷಿ ಪಡೋದಕ್ಕೆ ಕಾನ್ಫಿಡೆನ್ಸ್ ಇರಬೇಕು.
ಆದ್ರೆ ನೀನ್ ಮಾತಾಡ್ತಾ ಇರೋ ಮಾತುಗಳು ಕೇಳಿದ್ರೆ ಕಾನ್ಫಿಡೆನ್ಸೇ ಬರ್ತಿಲ್ಲ. ನಿನ್ ಬೇಡದೇ ಇರೋ ಮಾತುಗಳು, ಈ ಫೇಕ್ ಪ್ರಾಮಿಸಸ್ ನ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ದಟ್ಸ್ ಓಕೆ. ಕಾಲ ಎಲ್ರಲ್ಲೂ ಕಾನ್ಫಿಡೆನ್ಸ್ ಹುಟ್ಟಾಕತ್ತೆ. ಈ ಸಿಚುವೇಶನ್ ಬಂತಲ್ಲ, ಅದಕ್ಕೆ ಹೇಳ್ದೆ ಅಷ್ಟೆ. ಇಲ್ಲ ಅಂದಿದ್ರೆ ನನ್ನ ತಂದೆ ನೇರವಾಗಿ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಸಿನೇ ಮಾತಾಡ್ತಿದ್ದೆ. ಆಗ ನಿನ್ಗೆ ಆಶ್ಚರ್ಯನೂ ಆಗ್ತಿತ್ತು, ಕಾನ್ಫಿಡೆನ್ಸು ಬರ್ತಿತ್ತು. ಬಾಲ, ಸುಮ್ನೆ ಏನೇನೋ ಮಾತಾಡ್ಬೇಡ. ಅರೆ, ನಾನು ಸುಮ್ನೆ ಯಾಕೆ ಮಾತಾಡ್ಲಿ ದಿವ್ಯಾ? ನಿನಗೆ ನನ್ನ ಮೇಲೆ ಡೌಟ್ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ. ಅರ್ಥ ಆಗಿದ್ದೀನೇ ನಾನು ನಿನ್ನ ಯಾವತ್ತೂ ಕಳ್ಕೋಬಾರ್ದು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ನಮ್ಮ ವಿಚಾರನ ನಮ್ಮ ಮನೇಲಿ ಹೇಳಿದ್ದೀನಿ. ಅವ್ರು ಬರ್ತಿದ್ದ ಹಾಗೆ ನಿನ್ನ ಮೀಟ್ ಮಾಡೋದು ಒಂದೇ ಬಾಕಿ. ಹಾಗಿದ್ರೆ ಇವನ್ ಹೇಳ್ತಿರೋದು ನಿಜನಾ? ಈಗೇನು ಹೇಳ್ತೀಯ ದಿವ್ಯಾ? ನನ್ನ ತಂದೆ ಜೊತೆ ಮಾತಾಡೋದಕ್ಕೆ ನೀನು ರೆಡಿ ಇದೆಯಾ? ಮೊದಲು ಅವ್ರು ಬರ್ಲಿ, ಅಲ್ಲಿವರೆಗೂ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಮುಂಚೆ ದೊಡ್ಡಪ್ಪನೇ ಎಲ್ಲ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಡ್ಗೆ ಕೆಲಸ, ಮನೆ ಕೆಲಸ ಮಾಡಿಸ್ದೆ. ಆಮೇಲೆ 200 ಕೋಟಿ ಅಂತ ಹೇಳಿ ನನ್ ಜೊತೆ ಸುತ್ತಾಡ್ದೆ. ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಇಂಡಿಯಾಗ್ ಬರ್ತಿದಾರೆ ಅಂತ ಏನೇನೋ ಕತೆ ಹೇಳ್ತಿದ್ಯಾ. ಇದ್ಯಾವುದನ್ನು ನಂಬಲ್ಲ. ನಿನ್ನ ಸುಲಭವಾಗಿ ನಂಬಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀನ್ ಯಾವಾಗ್ಲೂ ಏನಾದ್ರೂ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾನೆ ಇರ್ತೀಯ. ಸೀಕ್ರೆಟ್ ಯಾರಿಗಿರಲ್ಲ ದಿವ್ಯಾ? ಪ್ರತಿಯೊಬ್ರು ಅವ್ರವ್ರ ಜೀವನದಲ್ಲಿ ಸೀಕ್ರೆಟ್ ಇಟ್ಕೊಂಡಿರ್ತಾರೆ. ಆದ್ರೆ ಹೊರಗಿನ ಪ್ರಪಂಚಕ್ಕೆ ಎಲ್ರು ಮುಖವಾಡ ಹಾಕೊಂಡೇ ಬದುಕ್ತಾರೆ. ಯಾಕೆ? ನಿನ್ ಹತ್ರ ಅಂತ ಸೀಕ್ರೆಟ್ ಏನೂ ಇಲ್ವಾ? ನನ್ನಿಂದ ಏನು ಮುಚ್ಚಿಟ್ಟಿಲ್ವಾ? ಅಲ್ಲ ಭಾವ, ಮುಂಚೆ ಎಲ್ಲ ದಿವ್ಯನ್ ಮೇಲೆ ಪ್ರೀತಿಯಾಗಿದೆ ಅಂತ ಹೇಳ್ತಿದ್ದ, ಈಗ ಸತ್ಯನ್ ಮೇಲೆ ಪ್ರೀತಿಯಾಗಿದೆ ಅಂತ ನೀನ್ ಹೇಳ್ತಿದ್ಯಾ. ನಾಳೆ ದಿನ ಮತ್ತೆ ದಿವ್ಯನ್ ಮೇಲೆ ಪ್ರೀತಿಯಾಗಿದೆ ಅಂತ ಹೇಳಿದ್ರೆ ಕತೆ ಏನು ಭಾವ? ನಾನು ಆಗ್ಲೇ ಹೇಳಿಲ್ವಾ ಬಾಮೈದ, ನಿಜವಾದ ಪ್ರೀತಿ ಆಗೋದು ಒಬ್ರ ಮೇಲೆ ಮಾತ್ರ. ಆ ಪ್ರೀತಿ ಇವನಿಗಾಗಿರೋದು ಸತ್ಯನ್ ಮೇಲೆ. ನಾನು ಇನ್ನೂ ಕ್ಲಾರಿಟಿ ಕೊಡ್ತೀನಿ. ಅಕಸ್ಮಾತ್ ಇವನು ನಿಜವಾಗ್ಲೂ ದಿವ್ಯನ್ ಪ್ರೀತಿ ಮಾಡ್ತಿದ್ರೆ ಇವತ್ ನಾವು ಹೀಗೆಲ್ಲ ನಿಂತ್ಕೊಂಡು ಮಾತಾಡೋ ಸಂದರ್ಭನೇ ಬರ್ತಿರ್ಲಿಲ್ಲ. ಮತ್ತಿವಾಗ ಅವ್ನ್ ಏನ್ ಮಾಡ್ಬೇಕು? ಅವ್ನ್ ಮನ್ಸಿನ ಮಾತು ಕೇಳ್ಬೇಕಾ ಇಲ್ಲ ಅವ್ನ್ ಮೈಂಡ್ ಮಾತು ಕೇಳ್ಬೇಕಾ? ಅದನ್ನ ಅವನೇ ನಿರ್ಧಾರ ಮಾಡ್ಬೇಕು. ನಾವು ಟೆಲ್ ಮೀ ಬ್ರೋ, ಈ ಮಾತೆಲ್ಲ ನಿಜ ಅನ್ನೋದೇ ಆದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬ್ರೋ. ನಿನ್ನ ಪರಿಸ್ಥಿತಿನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದ ಮಾತ್ರಕ್ಕೆ ನಿನ್ನ ಮನಸ್ಸಲ್ಲಿರೋ ಯೋಚನೆಗಳು, ನಿನ್ನ ತಲೆಯಲ್ಲಿ ಬರ್ತಿರೋ ಆಲೋಚನೆಗಳನ್ನ ಬದಲಾಯಿಸ್ಕೋಬೇಕು ಅನ್ನೋದು ತಪ್ಪೆ. ಆದ್ರೆ ಕಡೆ ಪಕ್ಷ ನಿನಗಾದ್ರೂ ಏನಾದ್ರೂ ಒಂದು ಕ್ಲಾರಿಟಿ ಕೊಟ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನು ನಿನಗೊಂದು ಪುಟ್ಟು ಟ್ರಿಕ್ ಹೇಳ್ಕೊಡ್ಲಾ? ಟ್ರಿಕ್ಕಾ? ಏನಪ್ಪ ಅದು? ವೆರಿ ಸಿಂಪಲ್, ಟಾಸ್ ಹಾಕೋದು. ಏನೋ ಟಾಸಾ? ಇಲ್ಲೇನ್ 2020 ಮ್ಯಾಚ್ ಆಡ್ತಾ ಇದೀವಿ ಟಾಸ್ ಹಾಕ್ಬಿಟ್ಟು ಡಿಸೈಡ್ ಮಾಡಕ್ಕೆ? ಜೀವನ, ಲೈಫು, ನನ್ ಬಾಮ ಇದನ್ ಫ್ಯೂಚರ್ ಪ್ರಶ್ನೆ. ರೆಡ್ ಬಿದ್ರೆ ಸತ್ಯ, ಟೇಲ್ ಬಿದ್ರೆ ದಿವ್ಯಾ ಅಂತ ಹೇಳಕ್ಕಾಗತ್ತಾ?
ಟಾಸ್ ಹಾಕೋದು ಟಾಸ್ ಏನ್ ಹೇಳುತ್ತೆ ಅದನ್ನ ಮಾಡೋಕಲ್ಲ. ಮತ್ತೆ ನಾವು ಟಾಸ್ ಹಾಕಿ ಅದ್ ನೆಲಕ್ಕೆ ಬೀಳಕ್ಕೂ ಮುಂಚೆ ನಮ್ಮ ಮನ್ಸಲ್ಲಿ ಒಂದು ಪುಟ್ಟ ಕೋರಿಕೆ ಹುಟ್ಕೊಳ್ಳುತ್ತೆ. ಆ ಲಾಸ್ಟ್ ಸೆಕೆಂಡ್ ಅಲ್ಲಿ ಹುಟ್ಕೊಳ್ಳೋ ಕೋರಿಕೆನೆ ನಮ್ಮ ಮನ್ಸಿನ ನಿರ್ಧಾರ ಆಗಿದೆ. ಟಾಸ್ ಹಾಕಿ ಕೆಳ ಬೀಳುವಾಗ ಕಾರ್ತಿಕ್ಕಿಗೆ ಯಾರ ಹೆಸರು ಅನ್ಸುತ್ತೋ ಅವರೇ ಅವನ ಮನ್ಸಲ್ಲಿ